ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಮಾಸಿಕ ಸಭೆಯನ್ನು ಇವತ್ತು ನಾವೆಲ್ಲರೂ ಸೇರಿ ಪದಾಧಿಕಾರಿಗಳು ಮಾಡಿದ್ದೇವೆ. ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಸಭೆ ಸುಮಾರು 8 ತಿಂಗಳಿಂದ ಮೈಸೂರು ನಗರದಲ್ಲಿ ಮಾಡ್ಕೊಂಡು ಇದ್ದೇವೆ. ನಾವು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿ ಸುಮಾರು ಒಂದು 7-8 ತಿಂಗಳು ಕಳೆದಿದೆ. ನಮ್ಮ ಪ್ರಮುಖ ಉದ್ದೇಶ ಶೋಷಿತ ಸಮುದಾಯಗಳಿಗೆ ನ್ಯಾಯವನ್ನು ನೀಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಮಾಡಿದ್ದೇವೆ. ಈ ದಿವಸ ಪ್ರಮುಖವಾಗಿ ಚರ್ಚೆ ಮಾಡಿದಂಥ ವಿಷಯಗಳು ನಮ್ಮ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಕೊಂಡೊಯ್ಯಬೇಕು. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧ್ಯಕ್ಷರುಗಳನ್ನು ನೇಮಕ ಮಾಡುವುದರ ಮುಖಾಂತರ ಹಾಗೂ ತಾಲೂಕು ಅಧ್ಯಕ್ಷರುಗಳನ್ನು ನೇಮಕ ಮಾಡೋದ್ರ ಮುಖಾಂತರ ಸಂಘಟನೆಯನ್ನು ಮಾಡಿ ಪ್ರತಿ ಮಾಸಿಕ ಸಭೆಯನ್ನು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತಿಂಗಳು ಮಾಡಬೇಕು ಅಂತ ಇವತ್ತು ನಿರ್ಣಯವನ್ನು ನಾವೆಲ್ಲ ಪದಾಧಿಕಾರಿಗಳು ಕೈಗೊಂಡಿದ್ದೇವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ಒಂದು ರಾಜ್ಯದ ಮಾದರಿ ಸಂಘಟನೆಯಾಗಿ ರಾಜ್ಯದ ಯಾವುದೇ ಮೂಲೆಯಲ್ಲೂ ಕೂಡ ಶೋಷಿತ ಸಮುದಾಯಕ್ಕೆ ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿಯನ್ನು ನೀಡಿ ಅವರ ಸಮಸ್ಯೆಯನ್ನು ಇತ್ಯರ್ಥಪಡಿಸೋ ಕೆಲಸವನ್ನು ಮಾಡಬೇಕು ಅಂತ ಇವತ್ತು ನಿರ್ಣಯವನ್ನು ಮಾಡಿದ್ದೇವೆ. ಜೊತೆಗೆ ಏನು ಈ ಅಂತರ್ಜಾತಿ ವಿವಾಹ ನಡೆದಂಥ ಸಂದರ್ಭದಲ್ಲಿ ಮರ್ಯಾದೆ ಹತ್ಯೆ ಆಯಿತು ಧಾರವಾಡದಲ್ಲಿ, ಆ ಘಟನೆಯನ್ನು ಖಂಡಿಸೂ ಕೂಡ ಒಂದು ಹೋರಾಟವನ್ನು ಮಾಡಬೇಕು ಅಂತ ಇವತ್ತು ನಿರ್ಣಯವನ್ನು ಮಾಡಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಸಹಕಾರವನ್ನು ನೀಡುವುದ್ರ ಮುಖಾಂತರ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ಒಂದು ಮಾದರಿ ಸಂಘಟನೆಯಾಗಿ ಬೆಳೆಯೋಕ್ಕೆ ತಾವುಗಳು ಸಂಪೂರ್ಣವಾದ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಜೊತೆಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಈ ಸಂಘದ ಸದಸ್ಯತ್ವವನ್ನು ಮಾಡುವುದ್ರ ಮುಖಾಂತರ ಮುಂದಿನ ತಿಂಗಳ ಒಳಗೆ ನಮ್ಮ ಸಂಘಟನೆಗೆ ಸುಮಾರು 2,000 ಜನರನ್ನು ಸದಸ್ಯರನ್ನಾಗಿ ಮಾಡಬೇಕು ಅಂತ ನಿರ್ಣಯವನ್ನು ಇವತ್ತು ಕೈಗೊಂಡಿದ್ದೇವೆ. ನಾವು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಬರ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಂಘಟನೆಯಿಂದ ಪ್ರಥಮ ಕಾರ್ಯಕ್ರಮವನ್ನು ಟೌನ್ ಹಾಲ್ನಲ್ಲಿ ಕಳೆದ ತಿಂಗಳು 24ನೇ ತಾರೀಕು ಮಾಡಿದ್ದೀವಿ. ಒಳ್ಳೆಯ ವಿಶೇಷವಾಗಿ ಮೊದಲನೇ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗ ನಾವು ಮರ್ಯಾದೆ ಹತ್ಯೆ ಘಟನೆಯನ್ನು ಖಂಡಿಸಿ 19ನೇ ತಾರೀಕು ಒಂದು ಹೋರಾಟವನ್ನು ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಮತ್ತೊಮ್ಮೆ ಚರ್ಚೆ ಮಾಡಿ ಎಲ್ಲ ಸೇರಿ ಈ ನಿರ್ಣಯವನ್ನು ಕೈಗೊಳ್ತೀವಿ. ಮೈಸೂರು ಮಾಸಿಕ ಸಭೆ ನಡೀತು. ನಮ್ಮ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಮಾಸಿಕ ಸಭೆ ನಡೀತು. ಅದರಲ್ಲಿ ಕೆಲವೊಂದು ತೀರ್ಮಾನಗಳನ್ನ ತಗೊಂಡ್ರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ದೇವಪ್ಪ ನಾಯ್ಕ ಅವರು. ಮತ್ತು ಇದರಲ್ಲಿ ಮೆಂಬರ್ಶಿಪ್ ಮಾಡೋಂಥದ್ದನ್ನು ಮೇಯ್ನ್ ಪಾಯಿಂಟಾಗಿ ಮಾತಾಡಿದ್ವಿ. ಮತ್ತು ಕಳೆದ ತಿಂಗಳು ನಾವು 26ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಯಶಸ್ವಿಯಾಗಿ ಮಾಡಿದ್ವಿ. ಎಲ್ಲ ತುಂಬ ಜನ ಬಂದಿದ್ದರು. ತುಂಬ ಹೋಳಿಕೆನೂ ಸಿಕ್ತು ನಮಗೆ ಜನಗಳ ಕೈಯಿಂದ. ಮತ್ತು ನಾನು ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳೋದೇನು ಅಂತ ಅಂದರೆ, ನಾವು ಮಹಿಳೆಯರಿಗೆ ಜಾಸ್ತಿ ಆದಂಥ ಸಮಯವನ್ನು ಕೊಡಬೇಕು. ಎಲ್ಲೇ ಮಹಿಳೆಯರಿಗೆ ಅನ್ಯಾಯ ಆಗ್ತಾಯಿದೆ, ಜೊತೆಗೆ ಅವ್ರಿಗೆ ಕಾನೂನು ಕ್ರಮವಾಗಿ ಏನನ್ನು ಜರುಗಿಸ್ಬೇಕೋ ಅದನ್ನು ಜರುಗಿಸೋಂಥ ಕೆಲಸ ನಮ್ಮ ಸಂಘಟನೆಯಲ್ಲಿ ಮಾಡ್ತೀವಿ. ಮತ್ತು ಈಗ 19ನೇ ತಾರೀಕು ಮರ್ಯಾದಾ ಹತ್ಯೆ ಆಗಿದೆ ಕಳೆದ ಬಾರಿ. ಅದ್ರದ್ದು ಬಗ್ಗೆನೂ ನಾವು ಈಗ ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು. ಇನ್ನು ಎಲ್ಲರೂ ಸದಸ್ಯರೆಲ್ಲ ಬಂದಿದ್ದಾರೆ. ಅವರು ಎಲ್ಲ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಪ್ರತಿ ಸರಿನೂ ಮೀಟಿಂಗ್ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಪ್ರತಿ ಜಿಲ್ಲೆಗಳಲ್ಲೂ ನಾವು ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಕಡೆನೂ ಮೆಂಬರ್ಶಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಇದೇ ಥರ ಎಲ್ಲರೂ ಸಹಕಾರ ಕೊಡಬೇಕು. ನಮಗೆ ಸಹಕಾರ ಕೊಟ್ಟರೆ ಇನ್ನಷ್ಟು ಮುಂದಕ್ಕೆ ಹೋಗೋಂಥದ್ದನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು.